SSLCಯಲ್ಲಿ ಹಲವಾರು ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳ ಪರಿಶ್ರಮ ಏಕಾಗ್ರತೆಯಿಂದ ಓದಿರುವ ಮೂಲಕವಾಗಿ ಅದೇ ರೀತಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿಕೊಳ್ಬೇಕು. ಈಗ ನಾವು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಕುಳಿತಿರುವಂತ ಮೊಕಾಶಿ ಅಣ್ಣವರಿಗೆ ನೋಡಿದ ಕೂಡಲೇ ನಾನು ಪೊಲೀಸ್ ಆಗ್ಬೇಕ್ರೆ, ಅದ ಎಲ್ಲ ಗುರುಗಳನ್ನ ನೋಡಿದಾಗ ನಾನು ಟೀಚರ್ ಆಗ್ಬೇಕು ಅನಿಸ್ತೈತಿ. ಅದೇ ರೀತಿಯಾಗಿ ವಕೀಲರನ್ನ ನೋಡಿದಾಗ ನಾನು ವಕೀಲ ಆಗ್ಬೇಕು ಅನಿಸ್ತೈತ್ರಿ. ಆದ್ರ ಇದಕ್ಕೆಲ್ಲ ರೀತಿಯ ಯಾವ ರೀತಿಯಲ್ಲಿ ನಾವು ಶಿಕ್ಷಣವನ್ನ ಪಡಿಬೇಕು, ದೈಹಿಕ ಅಂದ್ರೆ ಇಲ್ಲಿ ಎಲ್ಲ ಇರುವಂತಹ ಕಾರ್ಯಕ್ರಮ ಆಗಿರ್ಬೋದ್ರಿ, ವ್ಯವಹಾರಿಕ ಜ್ಞಾನವನ್ನ ತಿಳಿಸ್ಕೊಡ್ತೈತ್ರಿ. ಬರೇ ಕೌಶಲ್ಯಗಳನ್ನ ಮಾತ್ರ ಅಷ್ಟೇ ಅಲ್ದರಿ, ಜ್ಞಾನವನ್ನ ಅಷ್ಟೇ ನೀಡ್ಲಾರ್ದರೆ ಪ್ರಾಪಂಚಿಕ ಜ್ಞಾನವನ್ನು ಸಹ ಒದಗಿಸಿಕೊಡ್ತದ್ರಿ. ಯಾವುದೇ ಒಂದು ವ್ಯವಹಾರವನ್ನ ನಾವು ಉದ್ಯಮಶೀಲತೆಯನ್ನ ಯಾವ ರೀತಿ ಪ್ರಾರಂಭಿಸಬೇಕು ಮತ್ತು ಅದರ ಯಾವ ರೀತಿಯಂತ ಉದ್ಯಮಿಗಳ ಲಭ್ಯತೆ ಐತೆ ಅನ್ನೋದನ್ನ ಸಹ ಕಲಿಸ್ಕೊಡ್ತದ್ರಿ. ಅಷ್ಟೇ ಅಲ್ಲದೆ ಸಾರಿಗೆ ಇಲಾಖೆಯನ್ನು ಸಹ ಹಲವಾರು ಹುದ್ದೆಗಳನ್ನ ದೊರಕಿಸಿಕೊಡ್ತಾವ್ರಿ. ಅದೇ ರೀತಿಯಾಗಿ ಪದವಿ ಡಿಗ್ರಿಯನ್ನು ಏನು ಕಲಿಬೇಕು, ಇದರಿಂದ ಏನು ಉಪಯೋಗ ಅನ್ನೋದು ಯೋಚನೆ ಮಾಡೋಕ್ಕಿಂತ ಮುಂಚೆ ಸರ್ ಆಗಲೇ ಮಾತಾಡ್ಬೇಕಾದ್ರೆ ಒಂದು ಕ್ವಶನ್ ಅಂದ್ರು, ವಾಟ್ ನೆಕ್ಸ್ಟ್. ಅವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಮುಂದಿನ ಜೀವನ ಏನನ್ನೋದಾಗ ಗೊತ್ತಿಲ್ಲ. ನಮಗೆ ಯಾವಾಗ ಗೊತ್ತಾಕತ್ತ ಅಂದ್ರೆ ನಾವು ಹೈಸ್ಕೂಲ್ದಾಗ 4-5 ಜನ ಇರ್ತೀವಿ ದೋಸ್ತರು, ಮತ್ ಬರೋದು ಒಟ್ಟರು ಓದಾಕೊಂಡಿರೋದು, ನೀ ಎಷ್ಟಕ್ಕೆ ಓದಿದಿ ನಾ ಎಷ್ಟಕ್ಕೆ ಓದಿನಿ ಎಷ್ಟಕ್ಕೆ ಮಲ್ಕೊಂಡಿ, ಬರೀ ಇದೇ ಡಿಸ್ಕಷನ್. ಅದು ಮುಗಿದ ಮ್ಯಾಗ ಗೊತ್ತಾಗ್ತತಿ, 10th ಮುಗಿತೈತಿ, ಅವಾಗ ಡಿಸ್ಕಸ್ ಮಾಡ್ತೀವಿ ಒಟ್ಟರು ಏನ್ ಹಚ್ಚುನು. ಯಾಕಂದ್ರೆ ದೋಸ್ತಿ ಬಿಟ್ಟು ಹೋಗಕ್ ಮನಸ್ಸಿಲ್ಲ ನಮಗ್. ಯಾವ ಕಾಲೇಜ್ ಹಚ್ಚುನು, ಎಲ್ಲಾರು ಒಂದ ಕಾಲೇಜ್, ಎಲ್ಲಾರು ಒಂದ ಕೋರ್ಸ್, ಆಮೇಲೆ ಮುಂದ ಎಲ್ಲಾರು ಒಂದ ಕೋರ್ಸ್ ಮಾಡ್ತಾರೋ, ಎಲ್ಲಾರು ಒಂದ ಕಾಲೇಜ್ ಮಾಡ್ತಾರೋ, ಮತ್ ಲಾಸ್ಟ್ ಕಬ್ಬಿನ ಗ್ಯಾಂಗಿಗೆ ಹೋಗ್ತಾರ. ಯಾರಿಗೆ ತಮ್ಮ ಕರಿಯರ್ ಬಗ್ಗೆ ಯೋಚನೆ ಐತಿ, ಯಾವಾಗ ಕರಿಯರ್ ಬಗ್ಗೆ ಗೊತ್ತಾಗ್ತೈತಿ ಅಂದ್ರ 2 ವರ್ಷ PUC ಮುಗಿಸ್ತೀರಿ, 3 ವರ್ಷ ಡಿಗ್ರಿ ಮುಗಿಸ್ತೀರಿ, ಯಾವ್ದು ಕಲಿಬೇಕು ಅನ್ನೋದು ಗೊತ್ತಿರಂಗಿಲ್ಲ. 3 ವರ್ಷ ಡಿಗ್ರಿ ಮುಗಿತೈತಿ, ಲಾಸ್ಟಕ್ಕೆ ಡಿಗ್ರಿ ಮುಗುದು. ನಮ್ಮಲ್ಲಿ ಡಿಗ್ರಿ ಕಾಲೇಜ್ದಾಗ ಹುಡುಗರು ಅದಾವ, ಮುಗಿಸ್ತಾರ ಡಿಗ್ರಿ, ಮುಗಿಸಿದ ಲಾಸ್ಟ್ ಎಕ್ಸಾಮ್ ಬರೀತಾರು, ಗುಲಾಲ್ ಹಾರಿಸ್ತಾರು, ಪಟಾಕ್ಷಿ ಹಾರಿಸ್ತಾರ ಕಾಲೇಜ್ ಹೊರಗಡೆ. ನೀವು 10th ಎಕ್ಸಾಮ್ ಮುಗಿದ್ಮ್ಯಾಗ ಅದನ್ನ ಮಾಡ್ತೀರಿ. ಮಾಡಿದ ಮ್ಯಾಗ ಗೊತ್ತಾಕೈತಿ, ಮನಿಗ್ ಹೋಗ್ತಾರ, ಅವತ್ತು ಫುಲ್ ಖುಷಿ, ಪಾರ್ಟಿ ಮಾಡ್ತಾರ ಸಂಜಿಕ್. ಮರುದಿವ್ಸ ಮುಂಜಾನೆ ಅಪ್ಪ ಕೇಳ್ತಾನ, ಕಾಲೇಜ್ ಮುಗಿತಪ್ಪ ಏನ್ ಮಾಡವ. ಅವಾಗ ಯೋಚನೆ ಬರ್ತೈತಿ ಏನ್ ಮಾಡ್ಬೇಕು. ಯಾಕಂದ್ರೆ 21 ವರ್ಷ ಮುಗಿದಿರ್ತೈತಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಮ್ಯಾಗ ಗೊತ್ತಾಗ್ತೈತಿ, ವಿಚಾರ ಮಾಡ್ತಾರು. ನೆಕ್ಸ್ಟ್ ತಲೆಯಾಗ 4 ಮಂದಿ ಇರ್ತಾರಲ್ಲ ಅವರ ದೋಸ್ತರ, ಅವರೇ ಯೋಚನೆ ಮಾಡ್ತಾರು, KS IAS ಕೋಚಿಂಗ್ ಧಾರವಾಡ ಹೋಗೋಣ. ಮತ್ ಬ್ಯಾಗ್ ತಗೋತಾರು, ಧಾರವಾಡಕ್ಕೆ ಹೋಗ್ತಾರು. 6 ತಿಂಗಳು ಅದಕ್ಕೆ ಒಂದ್ ಕೆಲಸ ಮಾಡೋನು, ನೀವೆಲ್ಲಾರು ನಿಮ್ ಕಣ್ ಮುಚ್ಚ್ರಿ, ಕಣ್ ಮುಚ್ಕೋರಿ, ಸ್ಟ್ರೇಟ್ ಕೂತ್ಕೊಳ್ರಿ. ನಾ ಏನ್ ಹೇಳ್ತೀನೋ ಅದನ್ನ ಸ್ವಲ್ಪ ಊಹೆ ಮಾಡ್ಕೋತ ಹೋಗ್ರಿ, ನಿಮ್ ಮನಸ್ಸಾಗ ಅದನ್ನ ನೆನೆಸ್ಕೋತ ಹೋಗ್ರಿ. ನಿಮ್ಗೀಗ ಎಲ್ಲರಿಗೆ 14, 15, 16 ಕಣ್ ಮುಚ್ಚಪ್ಪ. ಒಂದ್ 2 ನಿಮಿಷ ಕಣ್ ಮುಚ್ಚಕ್ಕಾಗೋದಿಲ್ಲ, ಸ್ವಲ್ಪ ಮೇಲೆ ಪೂರ ಮುಚ್ಚೋದೈತಿ. ಈಗ ಒಂದ್ 2 ನಿಮಿಷ ನಿಮ್ಗೆ ಎಲ್ಲರಿಗೆ ಈಗ 14, 15, 16 ವರ್ಷ, 10th ಮುಗಿತು, 10th ರಿಸಲ್ಟ್ ಚಲೋ ಮಾಡಿದ್ರಿ, 99% ಆಯ್ತು. ಮನ್ಯಾಗ ಎಲ್ಲರೂ ಪೇಡೆ ತಂದು ಕೊಡತಾರ, ನಿಮಗ ಪೇಡೆ ಬ್ಯಾರೆ ತಂದು ಕೊಡತಾರ, ಪೇಡೆ ತಂದು ಕೊಡತಾರ. PUC ಅಡ್ಮಿಷನ್ ಮಾಡಿದ್ರಿ, ಸೈನ್ಸ್ ಕಾಲೇಜ್ ಮುಗೀತು, ಅಲ್ಲಿ ಟಾಪ್ ಬಂದಿರಿ. ಪೇಪರ್ದಾಗೆಲ್ಲ ನಿಮ್ ಫೋಟೋ ಬರತ್ತ ಕಲ್ಪನಾ ಮಾಡ್ಕೋರಿ. ಇಲ್ಲ ತಿರಿ ಮುಗಿಸಿದ್ರಿ, ಮುಗಿಸಿದ್ಮ್ಯಾಗ UPSC ಆಗ್ಲಿ KPSC ಆಗ್ಲಿ ಎಕ್ಸಾಮ್ ಬರದ್ರಿ, ಅಲ್ಲಿಂದ ಜಾಯಿನ್ ಆಗ್ತೀರಿ. ಆದ್ಮ್ಯಾಗ ಊರಿಗೆ ಸರ್ಕಾರ ನಿಮ್ಗಾಗಿನ ಒಂದು ಕಾರ್ ಕೊಡ್ತತಿ, ಇನೋವಾ ಕಾರ, ಮ್ಯಾಗ್ ಕೆಂಪ್ ಲೈಟ್ ಇರ್ತತಿ. ಆ ಕೆಂಪ್ ಲೈಟ್ ದಾಗ ನೀವು ಊರಿಗೆ ಬರಾತೀರಿ. ನಿಮ್ ಸಾಲಿ ಮುಂದನ ಹಾದ್ ಹೊಂಟಿರಿ, ಫಸ್ಟ್ ಸ್ಟಾಪ್ ನಿಮ್ ಸಾಲಿ ಮುಂದೆ ಆಗ್ತತಿ. ನಿಮ್ ಸಾಲಿಯಾಗಿದ್ದ ಹೆಡ್ ಮಾಸ್ಟರ್ ಅಲ್ಲಿ ರೋಡ್ ದಂಡಿಗೆ ಬಂದ ನಿಮ್ ಗಾಡಿ ತರ್ಬಿಸಿ ನಿಮಗ ಒಂದು ಹಾರ ಹಿಡ್ಕೊಂಡ್ ನಿಂತಿರ್ತಾರು. ಯಾವಾಗ ನಾವು ಕೆಳಗಿರ್ತೀವಲ್ಲ ಅವ್ರು ಯಾರು ನಮ್ಮನ್ನ ನೋಡಂಗಿಲ್ಲ. ಹಿತಶತ್ರುಗಳು ತೀಕ್ಷಣತಿರ್ತೀವಿ. ನಮ್ಮವ್ರು ನಮಗೆ ಏನಕ್ಕಿರ್ತಾರ, ವೈರಿಗಳಾಕಿರ್ತಾರ, ನಮ್ಮವ್ರು ನಮಗೆ ಬೇಡಾಗಿರ್ತಾರ. ಅಪ್ಪ ಅವ್ವ ಕಿಮ್ಮತ್ ಕೊಡೋದ್ರ ಇದೇ ಸರ್ ಹೇಳಿದ್ರು, ಯಾರ ಹೆಂಡತಿನೂ ನಮಗೆ ಕಿಮ್ಮತ್ ಕೊಡಂಗಿಲ್ಲ ಅಂತೇಳಿ. ಯಾಕೆ ಕಿಮ್ಮತ್ ಕೊಡಂಗಿಲ್ಲ? ನಾವು ಗುರುತಿಸ್ಕೊಂಡಿರಂಗಿಲ್ಲ. ಹೆಂಗ ಗುರುತಿಸ್ಕೊಂಡಿರ್ತೀವಿ? ದುಶ್ಚಟಗಳಿಂದ ಗುರುತಿಸ್ಕೊಂಡಿರ್ತೀವಿ, ಅಪ್ಪ ಪೋಲಿಗಳ ತೀಕ್ಷಣ ಗುರುತಿಸ್ಕೊಂಡಿರ್ತೀವಿ. ಆ ಕಾರಣಕ್ಕೋಸ್ಕರ ಅವ್ರ ನಮಗೆ ಕಿಮ್ಮತ್ ಕೊಡಂಗಿಲ್ಲ. ಹೆಂಗ್ ಗುರುತಿಸ್ಕೋಬೇಕು? ಇವತ್ತ ನಾನು ನೋಡಿದ್ರೆ ನಿಮಗೆ ಏನ್ ಅನ್ಸಕ್ತೈತಿ? ಲಾಸ್ಟ್ ಇವತ್ತು ನಿಮ್ಗ ನಾನು ನೋಡಿದ್ರೆ ಏನ್ ಅನ್ಸಕ್ತೈತಿ? ಪೊಲೀಸ್ ಇಲಾಖೆ ಸೇರ್ಬೇಕು ಅನ್ಸತೈತಿ. ಈ ಪೊಲೀಸ್ ಇಲಾಖೆ ಸೇರ್ಬೇಕಂತ ತಕ್ಷಣ ನನ್ನ ನೋಡ್ರ ಅನ್ಸತಿ. ಈಗ ನನ್ನ ಜೂನಿಯರ್ ಸರ್ ಒಬ್ಬರದಾರ, ಅವ್ರು ನೋಡ್ರ ಲಾಯರ್ ಆಗ್ಬೇಕು ಅನ್ಸತಿ. ಒಬ್ಬೊಬ್ಬರನ್ನ ನೋಡೋದ್ರಿಂದ ನಾವು ಅವ್ರು ಆಗ್ಬೇಕು ಅನ್ಸತಿ. ಆದ್ರ ಅವ್ರ ಜೀವನದೊಳಗ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರ ಈಗ ನಿಮ್ಗೆ ಲೆಕ್ಚರರ್ಸ್ ಇದಾರ,
1,20,000 1,30,000 ಪೇಮೆಂಟ್ ತಗೋತಿರ್ತಾರ ಒಂದು ತಿಂಗಳಿಗೆ. ಅವ್ರು ನೋಡ್ರಿ ಏನ್ ಅನ್ಸತಿ, ನಮ್ ಲೆಕ್ಚರ್ ಆಗ್ಬೇಕ ತಕ್ಷಣ ಅನಿಸ್ತಿರ್ತೈತಿ. ಆದ್ರ ಆ ಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರ ಏನು ಪ್ರಯತ್ನ ಮಾಡ್ಬೇಕಲ್ಲ ಅದನ್ನ ಮಾಡದೇ ಇರ್ತೀವಲ್ಲ, ಅವಾಗ ಏನಾಗ್ತೈತಿ ನಮ್ ಫೇಲ್ಯೂರ್. ಏನಾದ್ರೂ ಸಾಧಿಸ್ಬೇಕು, ನಾನು ಅದರ ಪ್ರಯತ್ನ ಪಡ್ಬೇಕು, ಪಟ್ಟಾಗ ಸಕ್ಸಸ್ ಅನ್ನು ಕಾಣ್ತೀವಿ ಅಂತೆ. ಹಗಲು ರಾತ್ರಿ ನಾವು ಸಹಿತ ಸ್ಟಡಿ ಮಾಡ್ತಿದ್ದೀವಿ. ನಮ್ದಿದು 4ನೇ ಜಾಬ್ ಇದೆ. ನಾ 3 ಜಾಬ್ ರಿಸೈನ್ ಮಾಡಿ, ನನಗೆ ಹೆಮ್ಮೆ ಐತಿ. ಮೊದಲು ಫಿಶರೀಸ್ ಒಳಗೆ SRC ಆಗಿತ್ತು, ಫಿಶರೀಸ್ನ ಬಿಟ್ಟು ಬನ್ನಿ. ಆಮ್ಯಾಗ ವಾರ್ಡರ್ದೊಳಗ ವಾರ್ಡರ್ ಬಾಯಿಗೆ ಸೆಲೆಕ್ಷನ್ ಆಗಿದ್ನಿ, ವಾರ್ಡರ್ನ ಬಿಟ್ಟು ಬನ್ನಿ. ಬೆಂಗಳೂರು ಡಿಸ್ಟ್ರಿಕ್ಟ್ ಸಿವಿಲ್ ಪೊಲೀಸ್ ಆಗಿತ್ತು, ಬೆಂಗಳೂರು ಡಿಸ್ಟ್ರಿಕ್ಟ್ ಸಿವಿಲ್ ಪೊಲೀಸ್ ಒಂದೇ ಒಂದು ಕಾರಣಕ್ಕಾಗಿ ಬಿಟ್ಟು ಬಂದ. ನಾನು ಇಲ್ಲಿ ಟ್ರ್ಯಾಕ್ಟರ್ ಬರ್ತಿತ್ತಂದ್ರ ರಮೇಶ್ ನೋಡ ಎಷ್ಟು ಚಲೋ ರಿಸಲ್ಟ್ ಮಾಡ್ಯಾನ ಹೇಳ್ತಿರ್ತಾರೆ. ಹಂಗ ನಾವು ನಮ್ಮ ಸಮಾಜದೊಳಗೆ ಗುರುತಿಸ್ಬೇಕಲ್ಲ, ನಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ಹೆಸರನ್ನು ತಂದು ಕೊಡ್ಬೇಕಲ್ಲ, ನಮ್ಮ ಅಪ್ಪ ಅವನ ಕನಸನ್ನ ನನಸು ಮಾಡ್ಬೇಕಲ್ಲ. ನನಸು ಮಾಡ್ಬೇಕಂದ್ರೆ ಅವಕಾಶಗಳ ಸಾವಿರಾರು ಅದಾವ. ನಾವು ಅರ್ಥ ಮಾಡ್ಕೊಂಡು ನೀಟಾಗಿ ಬೆಳಿಬೇಕು, ಚಲೋ ರಿಸಲ್ಟ್ ಮಾಡ್ಬೇಕು. ಜ್ಞಾನವನ್ನ ಮಾಸ್ಕಾಟ್ನಾಗ ಸಂಗ್ರಹಣ ಮಾಡುವ ಬದಲು ಜ್ಞಾನವನ್ನ ನಾವೇನ್ ಮಾಡ್ಬೇಕು, ನಮ್ಮ ಬ್ರೈನ್ ಡೋರ್ ಸಂಗ್ರಹಣೆ ಮಾಡ್ಬೇಕು ಅಷ್ಟ. ಅದೇ ಅವ್ರದೇ ಆದಂತ ಒಂದು ಪ್ರೊಫೆಷನಲ್ ಏನದು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರ, ಆ ಟೈಮ್ದಾಗ ಎಲ್ಲರೂ ಗೌರವ ಕೊಡ್ತಾರ. ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ಅಧಿಕಾರ ಅನ್ನೋದು ಮೇನ್ ಆಗಿರೋದು. ಯಾವ ವ್ಯಕ್ತಿ ಇರ್ತೈತಿ ಈಗ 5 ವರ್ಷ ಮಾಡೋ ಕೋರ್ಸ್ ನೀವು ಡಿಗ್ರಿ ಮಾಡಿದ್ಮೇಲೆ ಏನಾರು ಒಂದು ಆಮೇಲೆ ಏನೋ ಒಂದು ಮಾಡ್ಕೋತ ಲಾ ಮಾಡ್ತಾನಂದ್ರ ಅಷ್ಟು ಈಜಿ ಆಗಿರೋದಿಲ್ಲ. 1 ವರ್ಷ ಉಳಿಸ್ಬೇಕಂದ್ರ ನೀವು ವಾಪಸ್ PUC ಮೇಲೆ ಲಾ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಇಲ್ಲಿಂದ ಏನು ಸೈನಿಕತನ ಹೋಗಿ ಸೈನಿಕತನಿಂದ ನಾನು 5 ಇಯರ್ಸ್ ಲಾ ಡಿಗ್ರಿ ತಗೊಂಡು ಅಲ್ಲಿ ಮೈಸೂರು JSS ಲಾ ಕಾಲೇಜ್ ಒಳಗೆ ಸೇರ್ಕೊಂಡ 5 ಇಯರ್ಸ್ ಆನರ್ಸ್ ಡಿಗ್ರಿ ಮುಗಿಸ್ಕೊಂಡ ಆಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರು ಒಳಗೆ ಮಾಸ್ಟರ್ ಡಿಗ್ರಿ ಮಾಡೀನಿ. ಈಗಿಂದು ಮಾಸ್ಟರ್ ಡಿಗ್ರಿ 1 ಇಯರ್ ಕೋರ್ಸ್ ಅದ. ಮೊದಲು ಕೂಡ 1 ಇಯರ್ ಕೋರ್ಸ್ ಇತ್ತು. ಈಗಿನ 1 ಇಯರ್ ಕೋರ್ಸ್ ಜಾಯಿನ್ ಆಗ್ಬೇಕಂದ್ರೆ ನ್ಯಾಷನಲ್ ಲೆವೆಲ್ ಒಳಗೆ ಒಂದು ಎಕ್ಸಾಮ್ ಇಡ್ತಾರ, ಕ್ಲಾಟ್ ಎಕ್ಸಾಮ್ ಅಂತೇಳಿ, ಕಾಮನ್ ಲಾ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಆ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ 1 ಇಯರ್ ಕೋರ್ಸ್ ಸಿಗ್ತೈತಿ, ಇಲ್ಲಾಂದ್ರೆ 2 ಇಯರ್ಸ್ ಕೋರ್ಸ್ ಮಾಡ್ಬೇಕು. ಮತ್ತೆ ನೀವು ಒಂದೇ ನಿಮ್ಮ ಫೈನಲ್ ಗೋಲ್ ಒಂದು ಸೆಟ್ ಮಾಡಿ ಈಗ ಇಟ್ಕೊಂಡ್ರೆ ಅಂದ್ರೆ ನೀವು ಮುಂದೆ ಯಾವ್ದು ಚೂಸ್ ಮಾಡ್ಬೇಕು ಅನ್ನೋದು ಭಾಳ ಈಸಿ ಆಗ್ತದೆ. ಆಮೇಲೆ ಯಾವ್ದಾರ ನೀವು ನಿಮ್ಮಲ್ಲಿ ಯಾರೇ ಒಬ್ರು ಇಂಜಿನಿಯರ್ ಆಗ್ಬೇಕಂದ್ರ ಅಲ್ಲಿ 2 ದಾರಿ ಬರ್ತಾವ. ಒಂದು ಸೈನ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಡಿಪ್ಲೊಮಾ ಮಾಡಬೇಕು. ಡಿಪ್ಲೊಮಾ ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಸೀನಿಯರ್ಸು ಎಲ್ಲ ನಿಮ್ಗೆ ಹೇಳಿದರು, ಹಿಂಗೆ ಓದಬೇಕು, ಅದನ್ನ ಮಾಡಬೇಕು, ನೀವು ಜಾಬ್ ಮಾಡಬೇಕು. ಬಟ್ ನಾನು ಹೇಳೋ ಈಗ ನಮ್ಮ ಟೀಚರ್ಸು, ನಮ್ಮ ಜೋಶಿ ಮೇಡಮ್ ಅವರಾಗಲಿ, ರಾಜ್ ಸರ್ ಅವರಾಗಲಿ, ಶೆಟ್ಟರ್ ಸರ್ ಅವರಾಗಲಿ, ನಿಮಗೆ ಹೇಳೋದು ಏನು ಕ್ವಿಜ್ ತೊಗೋತಾರೆ, ಎಲ್ಲ ತೊಗೋತಾರೆ. ಅವ್ರು ಹೇಳೋದ್ರಲ್ಲಿ ಈ ಟೈಮಲ್ಲಿ ಓದಲ್ಲ, ಎಲ್ಲ ಏನೇನೋ ಮಾಡ್ತಾ ಕೊಡ್ತೀರಾ, ಅದೇ ನಿಮಗೆ ಹೊರತು ಕೊಡೋದು. ಲಾಸ್ಟಿಗೆ ಬಂದು ಸ್ಕೂಲ್ದು ರಿಸಲ್ಟ್ ಬರುತ್ತೆ, ನಿಮ್ಮದು ರಿಸಲ್ಟ್ ಬರುತ್ತೆ. ನಾನು ಹೇಳೋದಂದರೆ ನೀನು ಕ್ವಿಜ್ ಕೇಳೋದಾಗಲಿ, ಅವ್ರು ಕ್ವಶನ್ ಆನ್ಸರ್ ಮಾಡ್ತಾರೆ. ಪ್ಲಸ್ಸು ಸರು ಒಂದು ಸ್ವಲ್ಪ ಪ್ರೋಗ್ರಾಮ್ ನಡೆಸ್ತಾರೆ, ಅವ್ರು ಅವಾರ್ಡ್ಸು ಕೊಡ್ತಾರೆ. ಎಲ್ಲ ನೀವು ಇಲ್ಲೇ ಮೇನ್ ಕರೆಕ್ಟ್ ಆಗಿದ್ರೆ ಎಲ್ಲನೂ ರಿಸಲ್ಟ್ ಆಗುತ್ತೆ. ಮುಂದೆ ಹೋಗ್ತಾರೆ, ಅಲ್ಲಿ ಬೇರೆ ನಾಲೆಜೇ ಸಿಗುತ್ತೆ. ಎಲ್ಲ ಥರ ನಾಲೆಜ್ ತೊಗೊಂಬಂದು ನೀವು ಬೇರೆ ಬೇರೆ ಅಷ್ಟು ಈ ಸಲ ರಿಸಲ್ಟ್ ಚಲೋ ಮಾಡಿ ಮುಂದಿನ ಕಾರ್ಯಕ್ರಮ ಅನ್ಕೊಡ್ದ ಈ ಶಾಲೆಯಲ್ಲಿ ಮತ್ತ ಮುಂದಿನ ಯಾವುದೇ ಒಂದು ಸಭೆಯಲ್ಲಿ ಅಷ್ಟು ಕೂಡಿ ಈ ಕಾರ್ಯಕ್ರಮ ಮುಂದುವರಿಸಿ ಮತ್ತ ಈ ಶಾಲೆಗೆ ಇನ್ನೂ ಸ್ವಲ್ಪ ಕೀರ್ತಿಯನ್ನು ಜಾಸ್ತಿ. ನಮ್ಮ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇಂದಿನ ಕಾರ್ಯಕ್ರಮ ಶೈಕ್ಷಣಿಕ ಮಾರ್ಗದಡಿಯಲ್ಲಿ ನಡೆಯುತ್ತಿರುವ ವೃತ್ತಿ ಮೇಳ. ಈಗಾಗಲೇ ಎಲ್ಲರೂ ಹೇಳಿದ್ರು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದದ್ದು ಶಿಕ್ಷಣ ಅಂತ. ಶಿಕ್ಷಣ ಇಲ್ಲದ್ರೆ ನಾವು ಮನೆಯಲ್ಲೂ ಗೌರವ ಕೊಡೋದಿಲ್ಲ, ಮನೆ ಹೊರಗೂ ಗೌರವ ಕೊಡೋದಿಲ್ಲ ಅಂತ ಹೇಳಿದವ್ರು ಹೇಳಿದ ಮಾತನ್ನು ನಾವು ಅದು ನಮ್ಮ ಮನದಲ್ಲಿ ಮೂಡಿಸ್ಕೊಂಡು ನಮ್ಮ ಮೇಲೆ ಪರಿಣಾಮವನ್ನು ಬೀಳಿಸ್ಕೊಂಡು ಅವ್ರು ಹೇಳಿದಂತೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನಾವು ನಮ್ಮ ಮುಂದಿನ ಜೀವನವನ್ನು ಜ್ವರ ಚಪ್ಪಾಡ್ತದ್ದು ನಮಗೆ ಅದನ್ನು ಸಲ್ಲಿಸೋಣ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ, ಎಲ್ಲ ಗುರುವೃಂದಕ್ಕೆ ಹಾಗೂ ತಮಗೆಲ್ಲರಿಗೂ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.